ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಏರ್ಟಿಗಾ ಗಾಡಿ ಸೇಲಿಗೆ ಬಂದಿದೆ. ಒಂದು 2013 ಮಾಡಲು. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಡೀಟೇಲ್ಸ್ ಆದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಓನರ್ಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓನರ್ ನಂಬರ್ ಸಹ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಲಾಸ್ಟಲ್ಲಿ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದರೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಬೇಕಂತ ನಿಮಗೆ ಏನಾದರೂ ಅನಿಸಿದರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ ವೀಕ್ಷಕರೇ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಅಷ್ಟೇ, ಓಕೆನಾ. ಕಾಲ್ ಮಾಡೋಕೆ ಹೋಗ್ಬೇಡಿ, ಮತ್ತು ನಾನು ರಿಸೀವ್ ಮಾಡೋದಿಲ್ಲ, ಬ್ಯುಸಿ ಇರ್ತೀವಿ. ಹಾಗಾಗಿ ನೀವು ಫೋಟೋಸ್ ಎಲ್ಲ ಕಳಿಸಿ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೋ ಅದೇ ಮಾಹಿತಿ ಮತ್ತು ಒಂದು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತಾರೋ ಡೈರೆಕ್ಟಾಗಿ ಅದೇ ನಂಬರೇ ಯೂಟ್ಯೂಬ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿರ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರಾದರೂ ನೋಡ್ತಿರೋಂಥವ್ರು ನಿಮ್ಮ ಗಾಡಿ ಹೇಳಿದ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ. ಇದು ಓನರ್ ನಂಬರ್ ಅಲ್ಲ ವೀಕ್ಷಕರೇ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈ ನಂಬರ್ ಕರೆ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ. ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ, ವಿಡಿಯೋನ ಪೂರ್ತಿ ನೋಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ಗಳೇ ತಿಳಿಸಿದ್ದಾರೆ. ಅದೇನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತೇಳಿ ಒಂದು ಸ್ವಲ್ಪ ಮಾಹಿತಿದು ಆಡಿಯೋ ಕ್ಲಿಪ್ ಇದೆ, ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಕಾಣ್ತಿದೆ ಇವಾಗ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಗಾಡಿನ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ರೇಟಿಗಲ್ಲ ಹಾಂ ಸರ್. ಸೇಲ್ಗಿದೆಯಾ ಅದು? ಹಾಂ ಸೇಲ್ಗಿದೆ ಸರ್. ಮಾಡಲು ಸರ್? ಮಾಡೋದು ಸರ್ ಅದು ಮ್ಯಾರೇಜ್ ಡೇಟು 2012 ಸರ್. ಅದು ಇದು ಆಗಿದ್ದು 2013 ಸರ್, ರಿಜಿಸ್ಟ್ರೇಷನ್ ಆಗಿದ್ದು. ಓಕೆ, 12 ಮಾಡಲು 13 ರಿಜಿಸ್ಟ್ರೇಷನ್. ಹಾಂ ಸರ್. ಓನರ್ ಎಷ್ಟಾಗಿದ್ದಾರೆ? ಓನರ್ ಏನೋ 5ನೇ ಓನರ್ ಸರ್. 5ನೇ ಓನರಾ? ಹೌದು ಸರ್. ಓಕೆ ಓಕೆ. ಅದು ಪೆಟ್ರೋಲ ಡೀಸೆಲ್ ಇದು? ಡೀಸೆಲ್ ಸರ್ ಅದು. ಡೀಸೆಲ್ಲಾ? ಹೌದು ಸರ್. ಓಕೆ ಓಕೆ. ರನ್ನಿಂಗ್ ಎಷ್ಟು ಹೊಡಿದೆ? ರನ್ನಿಂಗ್ ಒಂದು 2 ಲಕ್ಷ ಇದೆ ಸರ್. 2 ಲಕ್ಷ? ಹೌದು ಸರ್. ಏನೇನು ಬರುತ್ತೆ ಒಳಗಡೆ? ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಗ್ಲಾಸ್ ಸೈಡ್ ಮಿರರ್ ಎಲ್ಲ ರೆಸ್ಟಿಂಗ್ ಎಲ್ಲ ಸರ್. ಹಾಂ ಹಾಂ ಹಾಂ. ಅದೇ ಮ್ಯಾನ್ಯಲ್ ಅದು ಟೇಪು ಎಲ್ಲ ಐತೆ ಸರ್ ಸಿಸ್ಟಮ್. ಎ ಸಿ ಎಲ್ಲ ವರ್ಕಿಂಗ್ ಇದೆಯಾ? ಹಾಂ ಎ ಸಿ ಎಲ್ಲ ವರ್ಕಿಂಗ್ ಇದೆ ಸರ್. ಸೀಟ್ ಕವರ್ಸ್ ಎಲ್ಲ ನೀಟಾಗಿದೆಯಾ ಒಳಗೆ? ಹಾಂ ನೀಟಾಗಿದೆ ಸರ್. ಹಾಂ ಸರ್. ಅಂದರೆ ಏನು ಟೈರ್ ಇದೆ ಸರ್. ಟೈರ್ ಹೊಸ ಹಾಕ್ಸಿದ್ದೀರಾ? ಹಾಂ ಸರ್, ಹೊಸ ಹಾಕ್ತಿದೆ ಸರ್ 4. ಹಾಂ 4 ಹೊಸವಿದಾವ? ಹಾಂ 4 ಹೊಸ ಇದೆ. ಸ್ವಲ್ಪ ಹಿಂದಿನ ಒಂದು 80% ಸರ್, ಮುಂದಿನ ಫುಲ್ 100 ಸರ್. ರನ್ನಿಂಗ್ ಕಂಡೀಷನ್? ಗುಡ್ ಕಂಡೀಷನ್ ಸರ್. ಚೆನ್ನಾಗಿದೆಯಾ? ಮೊನ್ನೆ ಸರ್ ಒಂದು 3 ತಿಂಗಳು ಸರ್ ಇಂಜನ್ ಕೆಲಸ ಮಾಡಿಸಿ. ಹಾಂ ಅಂದರೆ 3 ತಿಂಗಳು ಮುಂಚೆ ಮಾಡಿಸಿದ್ರಾ? ಹಾಂ ಸರ್, 3 ತಿಂಗಳು ಮುಂಚೆ ಮಾಡಿಸಿ ಸರ್. ಓಕೆ ಓಕೆ. ಅಂದರೆ ಈಗ ಗಾಡಿ ಓಡಿರೋದು ಎಷ್ಟು ಅಂದ್ರೆ ಹೇಳಿ? ಈಗ ಗಾಡಿ 2 ಲಕ್ಷ ಸನಿ ಆಗಿದೆ ಸರ್. 2 ಲಕ್ಷದಲ್ಲಿ 2 ಲಕ್ಷ ಕಮ್ಮಿ ಇದೆ ಸರ್. 2 ಲಕ್ಷ ಕಮ್ಮಿ ಇದೆ. ಹ್ಞೂ. ಗುಡ್ ಕಂಡೀಷನ್ ಆಗಿದೆ ಸರ್ ಗಾಡಿ. ಓಕೆ. ಓನರ್ ಎಷ್ಟಾಗಿದ್ದಾರೆ ಅಂದರೆ? ಓನರ್ ಸರ್ 5ನೇ ಓನರ್ ಸರ್. ನೀವು 5ನೇ ಓನರಾ? 5ನೇ ಓನರ್ ಸರ್. ಹಾಂ. ಓಕೆ. ತೊಗೊಳೋರು 6? ತಗೊಳ್ಳೋ 6 ಸರ್. ಹಾಂ ರೀ. ಅಂದರೆ ಈಗ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಓಕೆ. ಮೊನ್ನೆ ಸರ್ 6 ತಾರೀಕಿಗೆ ಇನ್ಸೂರೆನ್ಸ್ ಕಟ್ಟಿನಿ ಸರ್. ಮೊನ್ನೆ ರೀಸೆಂಟಾಗಿ ಕಟ್ಟಿದ್ರಾ? ಹಾಂ ರೀಸೆಂಟಾಗಿ ಕಟ್ಟಿನಿ ಸರ್. 6 ತಾರೀಕಿಗೆ ಇದೆ, ಹೋಗ್ತಾ 6 ತಾರೀಕಿಗೆ ಸರ್. ಎಷ್ಟು ವರ್ಷದ? 1 ವರ್ಷ ಸರ್. ಹಾಂ ರೀ. ಗಾಡಿ ಎಲ್ಲಿರೋದು ಇದು? ಸರ್ ಗುಲ್ಬರ್ಗ ಡಿಸ್ಟಿಕ್ಕು, ಚಿಂಚೋಳಿ ತಾಲೂಕು ಸರ್. ಗುಲ್ಬರ್ಗ ಡಿಸ್ಟಿಕ್ಕು ಚಿಂಚೋಳಿ ತಾಲೂಕು ಸರ್. ಚಿಂಚೋಳಿ? ಹಾಂ ಸರ್. ಅಲ್ಲೇ ಇರುತ್ತೆ ಗಾಡಿ ಅಥವಾ ಹಾಂ ಇಲ್ಲೇ ಸರ್. ಇಲ್ಲೇ ಇರುತ್ತೆ ಸರ್, ಬಾಜುನೇ ಸರ್. ಒಂದು ಹಳ್ಳಿ ಐತೆ ಸರ್, ಇಲ್ಲೇ ಒಂದು 2-3 ಕಿಲೋಮೀಟ್ರ್ ಅನ್ಕೋರಿ. ಹಾಂ, ಅಲ್ಲಿಂದ 2-3 ಕಿಲೋಮೀಟ್ರ್ ಹಳ್ಳಿ ಇದೆಯಾ? ಹಾಂ ಸರ್. ಹಾಂ ಸರ್. ಹಾಂ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಹಾಂ ಸರ್ ಇದೆ ಸರ್, ಲೋನ್ ಇದೆ ಸರ್. ಹೆಂಗೆ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್? ಇಲ್ಲ ಸರ್, ಕ್ಲಿಯರ್ ಮಾಡಿಕೊಡ್ತೀನಿ ಸರ್. ಕ್ಲಿಯರ್ ಮಾಡೇ ಕೊಡ್ತೀರಾ? ಕ್ಲಿಯರ್ ಮಾಡೇ ಕೊಡ್ತೀನಿ ಸರ್. ಹಾಂ ಸರ್. ಏನು ಹೇಳ್ತೀರಾ ರೇಟ್ ಅದಕ್ಕೆ? ಸರ್ ಒಂದು 5.5 ಹೇಳೀನಿ ಸರ್. 5.5? ಹಾಂ ಸರ್. ಮಾಡಲ್ ಎಷ್ಟು ಅಂದರೆ? 13 ಸರ್. 13? ಹಾಂ ಸರ್. ಓನರ್ ಜಾಸ್ತಿ ಆಗಿದ್ದಾರೆ ನೋಡಿರಿ ಸರ್. ಓನರ್ ಏನು ಸರ್, ಅದು ಹಂಗೆ ನಮ್ಮ ಮುಂದೆನೇ 2-3 ಓನರ್ ಆಗಿದೆ ಸರ್. 2-3 ಆಗಿದೆ. ನಾನೊಬ್ಬ 5ನೇ ಓನರ್ ಸರ್. ಅಲ್ಲ, ನಿಮ್ಮ ಮುಂದೆ ಆಗಿದಾವ ಬಿಟ್ಟವ ಸೆಕೆಂಡ್ರಿ. ಹಾಂ ಸರ್. ಬಟ್ ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಆದರೆ ಈಗ 6ನೇ ಓನರ್ ತಗೊಳ್ಳೋದು. 6ನೇ ಓನರ್ ಸರ್. ಸರಿ. ಹಾಂ ಸರ್. ಗಾಡಿಗಳು ಸರ್ ಹಂಗದ ಸರ್, ಎಲ್ಲ ಕ್ರೋಜರ್ ಸಿಸ್ಟಮ್ ಆಗ್ಯದ ಸರ್. ಎಲ್ಲ ವರ್ಷಕ್ಕೆ ಒಬ್ರು 6 ತಿಂಗಳು ಒಬ್ರು ಸರ್ ಇದು. ನಾ ತೊಗೊಂಡು ಒಂದೂವರೆ ವರ್ಷ ಸರ್ ನಾ ತೊಗೊಂಡು.
ಮತ್ತೆ ನನ್ನ ಮನ್ಸೋದು ಆಗಲ್ಲ ಸೇಲ್ ಮಾಡ್ತೀವಿ ಸರ್ ಅದಕ್ಕೆ. ಸರಿ ಸರಿ, ಈಗ ಫೈನಲ್ ಎಷ್ಟಾಗ್ಬೋದು? ಫೈನಲ್ ಸರ್ ನಾನು 10-20 ಆ ಕಡೆ ಈ ಕಡೆ ಮಾಡ್ಕೊಡ್ತೀನಿ ಸರ್. 10-20? ಹಾಂ ಸರ್. 10-20 ಎಲ್ಲ ಆಗಲ್ಲ ಅನ್ಸುತ್ತೆ ಸರ್. ನೋಡಿ ಒಂದು ರೌಂಡ್ ಫಿಗರ್ 5ಕ್ಕೋ ಇಲ್ಲ 4 ಲೆಕ್ಕಾಚಾರಕ್ಕೆ ಬಂದರೆ ಕೊಟ್ಬಿಡಿ ಸುಮ್ಮನೆ. ನೋಡಿ ಸರ್, ಓಕೆ ಸರ್, ನಿಮ್ಮ ಚಾನಲ್ಗೆ ಯಾರಾದ್ರು ಬಂದರೆ ಹ್ಞೂ, ಸರ್. ಯಾಕಂದರೆ ಓನರ್ ಜಾಸ್ತಿ ಆದರೆ ಮತ್ತೆ ತಿರ್ಗಿ ನಿಮ್ಮ ಗಾಡಿ ಸೇಲ್ ಆಗೋದು ಕಷ್ಟ ಆಗುತ್ತೆ. ಹಾಂ ಸರ್. ಆಲ್ರೆಡಿ 2 ಲಕ್ಷ ಓಡಿದೆ ಗಾಡಿ. ಅದೇ 2 ಲಕ್ಷಕ್ಕೆ ಹಾಂ ಸರ್, ಕಮ್ಮಿ ಆಗಿದೆ. ಇಂಜನ್ ಕೆಲಸ ಫುಲ್ ಆಗಿದೆ ಸರ್. ಹ್ಞೂ ಹ್ಞೂ ಹ್ಞೂ. ಇಂಜನ್ ಕೆಲಸ ಫುಲ್ ಮಾಡ್ತೀನಿ ಸರ್, ನಾನೇ ಮಾಡ್ತೀನಿ. ಸರಿ ಸರಿ, ಹಾಂ. ಇದೇ ನಂಬರಾ? ಹಾಂ, ಇದೇ ನಂಬರ್ ಸರ್. ಓಕೆ, ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ, ಕಾಲ್ ಮಾಡ್ತಾರೆ. ಸರಿ ಸರ್, ಓಕೆ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿ. ಓಕೆ ಓಕೆ ಸರ್, ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿಲ್ಲ ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮಗೆಲ್ಲ ಡೌಟ್ಸು ಅವ್ರ ಕಡೆಯಿಂದನೇ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನ ಚೆಕ್ ಮಾಡಿಕೊಂಡು ನಿಮಗೆ ಏನು ರೇಟ್ ಕೊಡ್ಬೋದು ಅಂತ ಅನಿಸುತ್ತೋ ಕೂತು ಮಾತಾಡಿ, ಅವರು ಹೇಳಿರೋ ರೇಟ್ಗಿಂತ ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೂ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಂತ ಹೇಳ್ಬೋದು. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ಕೂಡ ಅವ್ರದ್ದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರೇ. ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.